ಈ ತಲಮಲೆಯ ದೊಡ್ಡಪುರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ರುದ್ರ ಜಯವೀರ ಆಂಜನೇಯ ಸ್ವಾಮಿ ನೆಲೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವ ಈರೋಡ್ ಜಿಲ್ಲೆಯಿಂದ ಮತ್ತು ಕರ್ನಾಟಕ ರಾಜ್ಯ ತಮಿಳು ರಾಜ್ಯಗಳಿಂದ ಎರಡು ರಾಜ್ಯಗಳಿಂದಲೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಪವಿತ್ರವಾದ ಭಕ್ತಿ ಇಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿದವರಿಗೆ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಯಾವ ಕಾಲಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಆ ಶನೈಶ್ಚರನ ಪಾದದಲ್ಲಿ ಮೆಟ್ಟಿ ತಾನು ನಿಂತಂತ ಜಗದೊಡೆಯ ಯಾವ ರುದ್ರ ಜಯವೀರ ಆಂಜನೇಯ ಅಂತ ಹೆಸರಾದಂತ ಬೃಹದಾಕಾರವಾಗಿ ನೆಲೆಯಾಗಿರ್ತಕ್ಕಂಥ ಈ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಇಂಥ ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ಈಗ ತಾನೇ ಬಂದಿದ್ದ ರಾಘವೇಂದ್ರ ಸ್ವಾಮೀಜಿಗಳು ಮಹಾಪುಣ್ಯಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಇವತ್ತು ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಅವರ ಒಂದು ಪವಿತ್ರವಾದಂತಹ ಪುಣ್ಯ ದಿವಸ ಇವತ್ತು ಸ್ವಾಮಿಯ ದಿವಸವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವುದರ ಜೊತೆಗೆ ಆಂಜನೇಯನ ಒಂದು ಗೀತೆಯನ್ನ ಆಡುವುದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗ್ತಾ ಇದ್ದೇವೆ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಒಂದು ಭಗವಂತನ ಈ ಒಂದು ನಾಮಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀ ರುದ್ರ ಜಯವೀರ ಆಂಜನೇಯನ ದರ್ಶನವನ್ನು ಮಾಡಿ ಇವತ್ತು ಅಮಾವಾಸ್ಯೆಯ ದಿವಸ ರುದ್ರಮೂರ್ತಿಯಾಗಿರ್ತಕ್ಕಂಥ ಈ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದಾಗ ಇಷ್ಟಾರ್ಥ ಭಾಗ್ಯವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ಅವನ ಕಥೆಯನ್ನು ಕೇಳಿ ಅವನ ಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲರೂ ಕೂಡ ಪುಣ್ಯವಂತರಾಗಿ ಅಂತ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯ ಒಂದು ಗುಣಗಾನವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಪವಮಾನ ಆಂಜನೇಯ ದೊಡ್ಡಪುರ ಕ್ಷೇತ್ರಾಧಿಪ ಶ್ರೀ ರುದ್ರ ಜಯವೀರ ಆಂಜನೇಯ ರುದ್ರ ಜಯವೀರ ಆಂಜನೇಯ ಆಂಜನೇಯವರ ಗೋವಿಂದ ಗೋವಿಂದ ದೊಡ್ಡಪುರ ಕ್ಷೇತ್ರಾಧಿಪತಿ ಪಾದಕ್ಕೆ ಗೋವಿಂದ ರಾಮನಾಮಕ್ಕೆ ಗೋವಿಂದ ಗೋವಿಂದ ರುದ್ರ ಜಯವೀರ ಆಂಜನೇಯ ಸ್ವಾಮಿ ಪಾದಕ್ಕೆ ಪವಮಾನ 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 ಜಗದ ಪ್ರಾಣ ಪವಮಾನ 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 ಜಗದ ಪ್ರಾಣ ಸಂತರುಷಣ ಭವಭಯರಣ್ಯ ದಹನ ದಹನ ಶ್ರವಣವೇ ಮೊದಲದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಶ್ರವಣವೇ ಮೊದಲದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ छूटाम पविता करे पमावता कामादि वर्गा रहिता कामादि वर्गा रहिता व्योमादि सर्व व्यापता सतता निर्भीता रामचंद्रन निज दूता रामचंद्रन निज दूता ಯಾಮ ಯಾಮಗೆ ನಿನ್ನರಿಯುತ್ತಲೇ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ್ತ ಪಾಮರಮತಿಯನ್ನು ನೀ ಮಣಿಪೂದ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ
ವಜ್ರ ಶರೀರ ಗಂಭೀರ ಮುಕುಟಾಧರ ದುರ್ಜನವರ ಕುಟಾರ ದುರ್ಜನವರ ಕುಟಾರ ನಿಂಜರ ಮಣಿದಯ ಪಾರವ ಉದಾರನ ಸಜ್ಜನರ ಗವ ಪರಿಹಾರ ಸಜ್ಜನರ ಗವ ಪರಿಹಾರ ಅರ್ಜುನ ಬಲಿದೊಂದು ಧ್ವಜನಿರ್ವಾಸತೆ ಮೂರ್ಛನವರಿವನೆ ಗರ್ಜನೆ ಮಾಡಿರಿ ಎಚ್ಚೆಗೆ ನಿನ್ನ ಅಬ್ಬ ಪದವ ತುಳಿ ಮಾರ್ದಿನಲ್ಲಿ ಪವಿ ವಂಚಿಸಿದನೆದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನಾ ದಹನಾ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀಶ್ವರವಾದಿ ಗಿರ್ಯಾಣ ರಮಣೀಯನಿ ಜ್ಞಾನಧನ ಪಾವಿಪವರಣ್ಯ ಜ್ಞಾನಧನ ಪಾವಿಪರಣ್ಯ ನಾನು ನಿರುತದಲ್ಲಿ ಏನೇ ನಸಗಿದೆ ಮಾನಸದಿ ಕರ್ಮ ನೀನು ಬಗೆದಿದೆ ಪ್ರಾಣನಾಥ ಸುಳಿ ವಿಜನ ಭಕ್ತನ ಕಾಣಿಸಿಕೊಂಡವನು ಬಾರು ಪ್ರಕಾಶ ಆಂಜನೇಯ ಪ್ರಭು ಪವಮಾನ 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 ಜಗದಾಗಣ ಸಂಸ್ಕರುಷಣ ಭವಭಯರಣ್ಯ ದಹನಾ ದಹನಾ ಶ್ರವಣವೇ ಮೊದಲದ ನವವಿಧ ಮಧುರೆಯ ತಬಕದಿಂದಲೇ ಕೊಡು ಕವಿಗಳ ಪ್ರಿಯ ಶ್ರವಣವೇ ಮೊದಲದ ನವವಿಧ ಭಕ್ತಿಯ ತಬಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಪವಮಾನ ಪವಮಾನ ಆಂಜನೇಯವರ ಗೋವಿಂದ ಗೋವಿಂದ ರುದ್ರದೇವೀರಾಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಭಕ್ತಾದಿಗಳಲ್ಲಿ ವಿನಂತಿ. ಈಗಾಗಲೇ ಶಿವಕುಮಾರ ಸ್ವಾಮಿಗಳು ಮೈಸೂರಿಂದ ಬಂದಿರತಕ್ಕಂಥ ಈ ತಂಡದ ಅವರಿಗೆ ಮೊದಲು ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇಷ್ಟೊತ್ತು ಈ ಆಂಜನೇಯ ಸ್ವಾಮಿಯ ಒಂದು ಗುಣಗಾನವನ್ನು ರಸದೌತಣವನ್ನು ತಮಗೆಲ್ಲ ಬಡಿಸ್ತಾ ಅದರ ಜೊತೆಯಲ್ಲಿ ದಾಸೋಹವನ್ನು ನೀಡ್ತಾ ಇರ್ತಕ್ಕಂಥ ಅವರಿಗೆ ನನ್ನ ಈ ಸ್ಥಳದ ಒಂದು ಕಿರುಪರಿಚಯವನ್ನು ಹೇಳಬೇಕು ಅಂತ ಬಯಸ್ತೇನೆ. ಬರೀ ಕೇಳ್ಕೊಂಡು ಹೋಗೋದಲ್ಲ. ಈ ಆಂಜನೇಯ ಸ್ವಾಮಿ ಇಲ್ಲೇ ಯಾಕೆ ನೆಲೆಸ್ತಾ, ಯಾಕೆ ಇಲ್ಲಿ ಈ ಕಾಡಲ್ಲಿ ಈ ಕೊನೆಯಲ್ಲಿ ಬಂದು ಸೇರ್ದ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ದ್ವಾಪರ ಯುಗದಲ್ಲಿ ಇದೆಲ್ಲ ಪೂರ್ತಿ ದಂಡಕಾರಣ್ಯ ಪ್ರದೇಶ. ಈ ದಂಡಕಾರಣ್ಯದಲ್ಲಿ ಶ್ರೀರಾಮಚಂದ್ರರು ವನವಾಸಕ್ಕೆ ಬಂದಾಗ ರಾಮಪಾದ ಅಂತ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಒಂದು ದಿವಸ ತಂಗಿರ್ತವಂತ ಇದೆ. ಆ ತಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ಣಶಾಲೆ ಅದು, ಪರ್ಣಶಾಲೆಯಲ್ಲಿ ತಂಗಿರ್ತಾರೆ. ಬೆಳಗ್ಗೆ ಅವರು ಎದ್ದಾಗ ತಲ ಅಂತಕ್ಕಂಥ ಒಬ್ಬ ರಾಕ್ಷಸ ಅವರನ್ನ ಹಿಡಿಯೋದಕ್ಕೆ ಬರ್ತಾನೆ. ಆ ರಾಕ್ಷಸ ಹಿಡಿಯೋದಕ್ಕೆ ಬಂದಾಗ ಅವರು ಬಾಣ ಪ್ರಯೋಗವನ್ನು ಮಾಡ್ತಾರೆ.
ಆ ಬಾಣ ಪ್ರಯೋಗದಿಂದಲೇ ಆ ಬೆಟ್ಟ ತುಂಡಾಗಿದೆ. ಅದು ರಾಮಖಂಡಿ ಇಲ್ಲಿಗೆ ಕಾಣುತ್ತಿದೆ, ರಾಮಖಂಡಿ ಅಂತ ಎದುರುಗಡೆ ರಾಮಖಂಡಿ ಅಂತ ಅದಾಗಿದೆ. ಶ್ರೀ ರಾಮಪಾದ ಅವರು ಮಂಡಿ ಊರಿದ ಸ್ಥಳ ಬಂಡಿಯ ಮೇಲೆ ಕುಳಿಯಾಗಿ ಅದು ರಾಮಪಾದವಾಗಿದೆ. ಆ ದ್ವಾಪರಯುಗದಲ್ಲಿ ಆದಂತಹದ್ದನ್ನ ಈಗ 500 ವರ್ಷಗಳಿಂದಲೂ ಆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಪೂಜೆ ಆಗ್ತಾ ಇದೆ. ರಾಜಮನೆತನದವರು ಅದಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಪೂಜೆ ನಡೀತಾ ಇದೆ. ಅಲ್ಲಿ ರಾಮನ ಪಾದ ಇದೆ, ರಾಮಖಂಡಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರಾಮಖಂಡಿಯಲ್ಲಿ ಬೇಕಾದಷ್ಟು ದ್ರವ್ಯ ಇದೆ, ಹಣ ಇದೆ. ಇದನ್ನ ನೋಡಬೇಕು ಅಂತ ಹೇಳಿ ಅನೇಕ ಜನ ಮಂತ್ರವಾದಿಗಳು ಸೇರ್ಕೊಂಡು ತಾಳ್ವಾಡಿಯಿಂದ ಮತ್ತೆ ಕರ್ನಾಟಕದಿಂದ ಎಲ್ಲ ಬಂದು ಅಲ್ಲಿ ಶೋಧನೆಯನ್ನು ಮಾಡುವಂಥವ್ರಾಗ್ತಾರೆ. ಆ ಶೋಧನೆಯನ್ನು ಮಾಡಿದಂಥ ಕಾಲದಲ್ಲಿ ಅಲ್ಲಿ ಅವರ ಕೃತ್ಯವನ್ನು ತಪ್ಪಿಸಬೇಕಲ್ಲ ಅಂತ ಹೇಳಿ ಆಂಜನೇಯನು ಪ್ರತ್ಯಕ್ಷವಾಗಿ ಅವ್ರನ್ನೆಲ್ಲ ಹೊಡೆದು ಓಡಿಸುವಂತಹದ್ದಾಗ್ತಾನೆ. ಅದೇ ಸ್ಥಳ ಈ ಸ್ಥಳ. ಆ ಸ್ಥಳಕ್ಕೋಸ್ಕರವೇ ಇಲ್ಲಿ ಆಂಜನೇಯ ಸ್ವಾಮಿ ಸ್ಥಾಪನೆ ಮಾಡಬೇಕಾದಂತ ಬಂತು. ಅಂತ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಮೊದಲು ಸ್ಥಳ ಮಹಾತ್ಮೆಯನ್ನ ತಾವೆಲ್ಲರೂ ತಿಳ್ಕೊಳ್ಬೇಕು. ಯಾಕಿಲ್ಲಿ ಆಂಜನೇಯ ನೆಲೆಸ್ತಾ ಅನ್ನೋದಕ್ಕೆ ಇದೇ ಕಾರಣ. ಅಲ್ಲಿ ರಾಮಪಾದ ಇದೆ, ರಾಮಖಂಡಿ ಇದೆ, ಇಲ್ಲಿ ರುದ್ರವೀರ ಆಂಜನೇಯ ಸ್ವಾಮಿ ಇದೆ. ಇದಕ್ಕಾಗಿ ಬಹಳವಾಗಿ ಶ್ರಮಿಸಿ ದುಡಿತಕ್ಕಂಥವರು ನಮ್ಮ ವೈರಂ ಮತ್ತೆ ರಮೇಶ್ ಅವರ ತಂಡದವರು ಬಹಳವಾಗಿ ಶ್ರಮಿಸ್ತಾ ಇದ್ದಾರೆ. ಇದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು ಅಂತಂತಾಗಿ ಬಹಳ ಆಸೆ ಪಟ್ಕೊಂಡಿದ್ದಾರೆ. ಇದು ಮುಂದೆ ಆಗಬೇಕು. ನಮ್ಮ 4-6 ಗ್ರಾಮಕ್ಕೆ ಇದು ಸೇರಿದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಶಿವಕುಮಾರ ಸ್ವಾಮಿಗಳು ನಾದ ಸಂಗಮ ತಂಡದವರು ಬಂದು ಇಷ್ಟು ವಿಜೃಂಭಣೆಯಿಂದ ಈ ಕೊನೆಯ ಸ್ಥಳಕ್ಕೆ ಬಂದು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಬಹಳ ಸಂತೋಷದಂಥ ವಿಷಯ. ದೇವರು ಅವರಿಗೆ ಅವರ ತಂಡದವರಿಗೆಲ್ಲ ಆಯುರಾರೋಗ್ಯವನ್ನು ಕೊಡಲಿ, ಹಾಗೆ ಜನಗಳಿಗೂ ಸಹ ಒಳ್ಳೇದು ಮಾಡಲಿ, ಇದನ್ನು ನಡೆಸ್ತಕ್ಕಂಥ ತಂಡದವರೆಗೂ ಒಳ್ಳೇದು ಮಾಡಲಿ ಅಂತೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸ್ಥಳ ಮಹಿಮೆ ಬಹಳ ಮುಖ್ಯವಾದದ್ದು ನೋಡಿ. ಸೀತಾಮಾತೆ ಪವಿತ್ರವಾಗಿರ್ತಕ್ಕಂಥ ವನವಾಸವಾಗಿರುವ ಸಂದರ್ಭದಲ್ಲಿ ಈ ತಲಮಲೆ ಎಂಬತಕ್ಕಂಥ ಈ ಒಂದು ಪುಣ್ಯ ಗೊಂಡಾರಣ್ಯದಲ್ಲಿ ಬಂದು ಅವರು ಒಂದು ಗುಡಿಸಲು ರೂಪದಲ್ಲಿ ನೆಲೆಯಾಗಿದ್ದಂಥ ಈ ಸ್ಥಳ, ಯಾವ ಈ ಸ್ಥಳದಲ್ಲಿ ರಕ್ಕಸರ ಹಾವಳಿ ವಿಪರೀತವಾಗಿದ್ದಾಗ ಆಂಜನೇಯ ಅವ್ರನ್ನೆಲ್ಲ ಓಡಿಸಿ ಬಾಣ ಬಿಟ್ಟಂತಹ ಜಾಗವೂ ಕೂಡ ಇಲ್ಲಿರ್ತಕ್ಕಂಥ ಖಂಡಿ ಎಂಬತಕ್ಕಂಥ ನಮ್ಮ ಗುರುಗಳು ಹೇಳಿದಂತೆ ಈ ಜಾಗ ರಾಮಖಂಡಿ ಇವತ್ತಿಗೂ ಕೂಡ ಅವೆಲ್ಲ ತ್ರೇತಾಯುಗದಲ್ಲಿ ನಡೆದಂತಹ ಕುರುಹುಗಳು. ಆಂಜನೇಯ ರುದ್ರರೂಪನಾಗಿ ತಾನು ಇಲ್ಲಿ ನೆಲೆಯಾದಂತಹ ಸಂದರ್ಭದಲ್ಲಿ ಈ ಆಂಜನೇಯನ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ನೆಲೆ ಇವತ್ತು ನಾವೆಲ್ಲರೂ ಕೂಡ ಈ ರುದ್ರ ಜಯವೀರ ಆಂಜನೇಯ ಅಂತ ಇವತ್ತು ಭಕ್ತಿಯಿಂದ ಪೂಜೆ ಮಾಡುವಂತ ಸ್ಥಳವಾಗಿದೆ. ಇಂಥ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಾಮಸ್ಮರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಆಂಜನೇಯ ಕೊಟ್ಟು ಕಾಪಾಡಲಿ. ಜಯ ಹನುಮಾನ್. ಶ್ರೀಯುತರಾದ ಕೀರ್ತಿಭೂಷಣ ಶಿವಕಥಾ ಚಕ್ರವರ್ತಿ ಬಸವಶ್ರೀ ಬಂಗಾರ ಕಡಗ ವೀರಶೈವ ರತ್ನ ಪ್ರಶಸ್ತಿ ಪುರಸ್ಕೃತರು, ಜಾನಪದ ಸುಗಮ ಸಂಗೀತ ದೂರದರ್ಶನ ಮತ್ತು ಧ್ವನಿಸರಣಿ ಗಾಯಕರು ಆದ ಬದನವಾಳು ಹಾವಿ ಬಿ ಶಿವಕುಮಾರ ಶಾಸ್ತ್ರಿಗಳನ್ನ ಈ ಒಂದು ಇದಕ್ಕೆ ನಾನು ಆ ಸ್ವಾಗತವನ್ನು ಅವರಿಗೆ ನಾನು ಬಯಸ್ತೇನೆ. ಅವರಿಗೆ ಈ ಸಂಘದವರ ಪರವಾಗಿ ಹೃತ್ಪೂರ್ವಕವಾಗಿ ಸನ್ಮಾನವನ್ನ ನಮ್ಮ ವೈರಮ್ರವರು ನೀಡಲಿದ್ದಾರೆ. ಯಾರಿಗೆಪ್ಪ ಅವರ ಹೆಸರು? ಶ್ರೀಯುತ ಅವರ ಹೆಸರು ಸರ್ ಜಗದೀಶರವರಿಗೆ ಈ
ಮಾಲೆಯನ್ನು ಅರ್ಪಿಸಿ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ನಾಗೇಂದ್ರ ಭರತ್ ಶ್ರೀಯುತ ಭರತ್ ರವರಿಗೆ ಸನ್ಮಾನವನ್ನು ಅರ್ಪಿಸಿ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾರೆ. ಅವರಿಗೆ ಭರತ್ ಸ್ವಾಮಿ கேமராமேன் நீங்க வாங்க அப்படியே ஸ்டேஜ்ல கேமரா வீடியோ கேமரா ಭರತ್ ರವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಅವರಿಗೆ ಶ್ವೇತಾಂಬರವನ್ನು ಅರ್ಪಿಸ್ತಾ ಇದ್ದಾರೆ. ಅವರ ಹೆಸರು ಶ್ರೀಯುತ அப்படி ಶ್ರೀ ಗುರುಕುಮಾರ್ ರವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಈ ಶ್ವೇತಾಂಬರವನ್ನು ಅರ್ಪಿಸ್ತಾರೆ. ಇವರಿಗೆ ಶ್ರೀಯುತ ಕಾರ್ತಿಕ್ ರವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಈ ಶ್ವೇತಾಂಬರವನ್ನು ಅರ್ಪಿಸ್ತಾ ಇದ್ದಾರೆ. ಇವರಿಗೆ ಸರ್ವಮಂಗಳ ಇವರಿಗೆ ಯಾರು ಒಬ್ರು ಹೆಂಗಸರ್ಲಿಕ್ಕೆ ತಾವು ಬತ್ಕೊಳ್ಳೋಣ. ಮೈಸೂರ ಎಲ್ಲಿ ಮೈಸೂರಲ್ಲಿ ನಮ್ಮ ಹುಡುಗ ಮೈಸೂರಲ್ಲೇ ಇದ್ದಾನೆ BGS ಅಲ್ಲಿ. ಏನಂತ ಸರ್ವಮಂಗಳವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಶ್ವೇತಾಂಬರವನ್ನು ಅರ್ಪಿಸ್ತಾ ಇದ್ದಾರೆ. அம்மா அப்படியே உட்காருங்க. நீங்க இல்ல உட்காருங்க உட்காருங்க. நான் நிக்கிறேன். எடுத்தாச்சா? இங்க பாருங்க கேமரா. பாத்துறேன். ஓகேவா? ஓகேவா? ரைட். நாகராஜ் வைஸ் பிரசிடென்ட். அப்படியே நீங்க நெல்லிங்க சார் நெல்லி ಫೋಟೋಸ್ ಶ್ರೀಯುತರಾದ ಎಂತ ನಾಗರಾಜರವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಶ್ವೇತಾಂಬರವನ್ನು ಅರ್ಪಿಸ್ತಾರೆ. ஏன் ஊர் கவுண்டர் நாட்டு கவுண்டர் இங்க 2 பேர் எல்லாமே வரலாங்க. அவசியம் வாங்க முன்னாடி எடுத்தாச்சா போட்டோ அண்ணா அன்பண்ணா வாங்க கிட்ட வாங்க. ஊர் கவுண்டர் நாட்டு கவுண்டர் ஊர் கவுண்டருக்கு ಶ್ರೀಯುತರಾದ ದೊಡ್ಡಪುರದ ಊರುಗೌಡರು ಶಿವಪ್ಪನವರಿಗೆ ಪುಷ್ಪಮಾಲಿಕೆ ನಡೆಸಿ ಶ್ವೇತಾಂಬರವನ್ನು ಅರ್ಪಿಸ್ತಾರೆ. ನಾಟಗೌಡರು ಮಲ್ಲಿಕಾರ್ಜುನಪ್ಪನವರಿಗೆ ಶ್ವೇತಾಂಬರವನ್ನು ಅರ್ಪಿಸಿ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾರೆ. ಮುದಿನೂರು ಶಾಂತನ್ ಸಾವುಕಾರರು ಎಲ್ಲಿದ್ರು ಇಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲಿದ್ದಾರ ಅಂತ ಗೊತ್ತಿಲ್ಲ. ಅವರು ಬಂದಿದಾರ? ಬಂದಿದಾರ? ಎಲ್ಲಿದ್ದಾರೆ?
ಇವರ ಬನ್ನಿ 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 ಇವರ ಹೆಸರು ಚನ್ನಮಲ್ಲಪ್ಪನವರಿಗೆ ಇಲ್ಲ ಇದಕ್ಕೆ ಇವ್ರಿಗೆ ಕೊಡಕ ಶ್ರೀಯುತ ಚನ್ನಮಲ್ಲಪ್ಪನವರಿಗೆ ನೀನು ಯಾಕಪ್ಪ ಪುಷ್ಪಾರ್ಚನೆ ಇರ್ತಾರೆ. ಸಾವುಕಾರ ಬಂದಿದ್ದಾರೆ ಅವರು ಶಾಂತ್ ಸಾವುಕಾರ ಎಲ್ಲಿದ್ದಾರ ಶಾಂತ್ ಸಾವುಕಾರು ಕೋಡಿಪುರದ ಊರ್ಗೌಡರು ಶಾಂತ ಮಲ್ಲಪ್ಪನವರು ಎಲ್ಲಿದ್ರು ಇಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಮಾಧವಸ್ವಾಮಿ ಅವ್ರು ಬಂದಿದಾರ ಬಂದು ಹೊಟ್ಟೋದ್ರ ಶ್ರೀಯುತ ಮಹಾದೇವ ಸ್ವಾಮಿ ಅವರು ಎಕ್ಸ್ಪ್ರೆಸ್ ಸೆಂಟರ್ ದೊಡ್ಡಪುರ ಇಲ್ಲ ಕಟ್ಟ ಯಜಮಾನ್ರು ಮಹಾದೇವ ಸ್ವಾಮಿ ಅವರು ಶ್ರೀಯುತರಾದ ಗೌಡಪ್ಪನಷ್ಟು ದಯವಿಟ್ಟು ಮೇಲ್ಕೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಕೊಡೋಣ ಗೌಡಪ್ಪನಷ್ಟು ಬರ್ತಾವ ಮಳ್ಳಾಡಿ ಇವತ್ತು ಪೋಸ್ಟ್ ಮಾಸ್ಟರ್ ಮಹದೇವಪ್ಪನವ್ರನ್ನ ನೆನೆಸ್ಕೊಂಡು ಅವ್ರ ತಮ್ಮನಾಗಿರ್ತಕ್ಕಂಥ DC ಗೌಡಪ್ಪ ಮಾಸ್ಟರ್ಗೆ ಅವರ ಕುಟುಂಬ ವರ್ಗದವರ ಪರವಾಗಿ ಅವರಿಗೆ ಗೌರವವನ್ನು ಹೂಮಾಲ ಹಾಕಿ ಅರ್ಪಿಸ್ತಾ ಇದ್ದೇವೆ. ಯಜಮಾನರು ಆಲ್ಮಾದ್ ನಾಯಕರು ಎಲ್ಲಿದ್ರು ಬರಬೇಕು. ಮಹಾಜನಗಳಲ್ಲಿ ವಿನಂತಿ, ಪ್ರಸಾದ ಆಗಿದೆ. ಪ್ರಸಾದ ವಿನಿಯೋಗವನ್ನು ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಅವರ ಶಕ್ತ್ಯಾನುಸಾರ ಏನಾದರೂ ಅವರ ಕಾಣಿಕೆಯನ್ನು ಕೊಟ್ಟು ಇನ್ನೂ ಏನಾದರೂ ದವಸ ಧಾನ್ಯಗಳನ್ನು ಕೊಡುವಾಗಿದ್ದರೂ ಸಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ದೊಡ್ಡಪುರದ ನಮ್ಮ ಗ್ರಾಮಸ್ಥರ ಪರವಾಗಿ ಶ್ರೀಯುತರಾದಂಥ ವೈರಂ ಮತ್ತು ರಮೇಶ್ ರವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಶ್ವೇತಾಂಬರವನ್ನು ಹೊದಿಸುವಂಥವರಾಗ್ತಾರೆ. ನಮ್ಮ ರಿಟೈರ್ಡ್ ಮಾಸ್ಟರ್ ಆದಂಥ ಹಿರಿಯರಾದಂಥ ಬಹಳ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ನಾಡಿನಲ್ಲಿ ರಂಗರಾಜರವರು ಇವತ್ತು ಬಹಳ ಚೆನ್ನಾಗಿ ಸ್ಥಳ ಮಹಾತ್ಮೆಯನ್ನ ವರ್ಣನೆ ಮಾಡಿದ್ದಾರೆ. ಒಂದು ಸ್ಥಳದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂಥ ಒಂದು ಪುಣ್ಯ ನೆಲೆಯಾಗಿ ನಮ್ಮ ವೈರಂ ಅವರು ಮತ್ತು ನಮ್ಮ ರಮೇಶ್ ಅವರಂತ ಒಂದು ಭಕ್ತಾದಿಗಳಿಂದ ಇಂಥ ಒಂದು ಒಳ್ಳೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಕಾರಣ ಆ ಭಗವಂತನ ಒಂದು ಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನೋಡಿ ತನುಮನ ಧನಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಇವತ್ತು ಈ ಭಗವಂತನ ಪುಣ್ಯ ಕಾರ್ಯಕ್ರಮ ನಮ್ಮ ತಮಿಳುನಾಡಿನ ಈ ಒಂದು ಈರೋಡ್ ಜಿಲ್ಲೆಯಲ್ಲೇ ಕ್ಷೇತ್ರಾಧಿಪತಿಯಾಗಿ ಆಂಜನೇಯ ನೆಲೆಯಾಗಿದ್ದಾನೆ. ನಮ್ಮ ಶ್ರೀ ರುದ್ರ ಜೈವೀರ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿನ
ಎಲ್ಲ 12 ಜನ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ವರ್ಗದ ಮತ್ತು ಎಲ್ಲ ಭಕ್ತಾದಿಗಳ ಒಂದು ಶ್ರಮ ಇವತ್ತು ಈ ಭಗವಂತನ ಜೊತೆಯಲ್ಲಿ ಇಲ್ಲಿ ನೆಲೆಯಾಗಿದೆ. ಅವರ ಜೊತೆಯಲ್ಲಿ ನಮ್ಮ ವೈರಂ ಮತ್ತು ರಮೇಶ್ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಆಂಜನೇಯ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಎಲ್ಲರ ಕೈ ಸೇರದಿಕ್ಕೆ ನೋಡಿ ಇವತ್ತು ಭಕ್ತಾದಿಗಳಿಂದ ಈ ಒಂದು ಪುಣ್ಯಕ್ಷೇತ್ರ ಭೂವೈಕುಂಠವಾಗಿ ಇಲ್ಲಿ ಮಾರ್ಪಾಡಾಗಿದೆ. ಈ ಒಂದು ಸ್ಥಳಕ್ಕೆ ಪರಮ ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳು ಆಗಮಿಸಿರುವಂತಹ ಸಂದರ್ಭದಲ್ಲಿ ಅವರು ನಮಗೆ 1,001 ಕಾಣಿಕೆಯನ್ನು ಕೊಟ್ಟು ರಾಘವೇಂದ್ರನ ಒಂದು ಗೀತೆಯನ್ನು ಕೇಳಿಕೊಂಡಿರುವಂತಹ ಸಂದರ್ಭದಲ್ಲಿ ಆ ಗೀತೆಯನ್ನು ಹಾಡುವುದರ ಜೊತೆಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ. ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿಮ್ಮ ಹೆಸರಾಗೇಳು ಆಸೆಯಾಗಿದೆ. ಏನೋ ದಾಹ ಯಾವ ಮೋಹ ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿಮ್ಮ ಹೆಸರಾಗೇಳು ಆಸೆಯಾಗಿದೆ. ಮನವು ಹರಳಿನಲಿಯುವುದು ಏನೋ ದಾಹ ಯಾವ ಮೋಹ ಏನೋ ದಾಹ ಯಾವ ಮೋಹ ತಿಳಿಯಲಾಗಿದೆ ಸ್ವಾಮಿ ಇನ್ನೂ ನಿಮ್ಮ ಹೆಸರಾಗೇಳು ಆಸೆಯಾಗಿದೆ. ಆಂಜನೇಯ ದೇವರ ಗೋವಿಂದ. ಶ್ರೀ ರುದ್ರ ಜಯವೀರ ಆಂಜನೇಯ ಸ್ವಾಮಿ ಬಾರಿಕೆ, ಆಂಜನೇಯ ಸ್ವಾಮಿ ಬಾರಿಕೆ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಜಗದೊಳಗೆ ಭಗವಂತನ ಭಕ್ತಿ ಮೇಲೋ ಅಥವಾ ಶಕ್ತಿ ಮೇಲೋ ಎಂಬತಕ್ಕಂಥ ಆಂಜನೇಯನ ಭಕ್ತಿ ಮೇಲೋ ಶ್ರೀರಾಮಚಂದ್ರನ ಶಕ್ತಿ ಮೇಲೋ ಎಂಬತಕ್ಕಂಥ ಪವಿತ್ರವಾದ ಶ್ರೀರಾಮಾಂಜನೇಯ ಯುದ್ಧ ಎಂಬತಕ್ಕಂಥ ಪವಿತ್ರವಾದ ಪುಣ್ಯಕಥೆಯನ್ನ ಆಂಜನೇಯನ ಜಯಂತಿಯ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಕೇಳಿದಾಗ ನಮ್ಮೆಲ್ಲರಿಗೂ ಪುಣ್ಯ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ನಿರಂತರವಾದ ಪ್ರಸಾದ ವಿನಿಯೋಗ ನಡೀತಾ ಇದೆ. ತಾವೆಲ್ಲರೂ ಕೂಡ ಆ ಒಂದು ಸಮಯಕ್ಕೆ ಸರಿಯಾಗಿ ಹೋಗಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಭಕ್ತಿಯಿಂದ ಕೇಳ್ತಾ
ಸಿರಿಗೊಂಡಳ್ಳಿ ರಾಜೇಂದ್ರ ಪ್ರಸಾದ್ ಅವರು ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ತಲೆಮಲೈ ಸಿ ಗೋಪಾಲ್ ರವರು ದಯಮಾಡಿ ಶ್ರೀಯುತರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಾಗೇಂದ್ರ ಪ್ರಸಾದ್ ಅವರು ಮತ್ತು ಗೋಪಾಲ್ ರವರು ದಯಮಾಡಿ ಶ್ರೀಯುತರ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ದೇವಸ್ಥಾನದ ವತಿಯಿಂದ ಕೇಳ್ಕೊತಾ ಇದ್ದೇವೆ. ನಮ್ಮ ಸಿ ಗೋಪಾಲ್ ಸರ್ ಅವರಿಗೆ ಈ ವೇದಿಕೆಯಲ್ಲಿ ಭಕ್ತಿಪೂರ್ವಕವಾದಂತಹ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವರನ್ನ ಗೌರವಿಸ್ತಾ ನಾಗೇಂದ್ರ ಪ್ರಸಾದ್ ಅವರು ರಾಜೇಂದ್ರ ಪ್ರಸಾದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಮ್ಮ ಡಿಎಂಕೆ ಅಧ್ಯಕ್ಷರಾದಂಥ ಶ್ರೀಯುತರಾದಂಥ ನಾಗೇಂದ್ರ ಸರ್ ಅವರು ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ 1,001 ರೂಪಾಯಿಗಳನ್ನ ನಮಗೆ ಕೊಟ್ಟಿದ್ದಾರೆ. ರುದ್ರ ಜೈವೀರ ಆಂಜನೇಯ ಸ್ವಾಮಿ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಶ್ರೀಯುತರಾಗಿರ್ತಕ್ಕಂಥ ಗೌಡಿಕೆ ನಾಗರಾಜಪ್ಪನವರು ದೊಡ್ಡಪುರ ಅವರು ಕೂಡ 501 ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ನಮಗೆ ದೇಣಿ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಶಕ್ತಿಯನ್ನ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಈ ಪವಿತ್ರವಾದಂತಹ ಶುಭ ಕಾರ್ಯಕ್ರಮಕ್ಕೆ ನಮ್ಮ ಸುಪುತ್ರರಾಗಿರ್ತಕ್ಕಂಥ ಭರತರವರಿಂದ ಈ ಒಂದು ಜ್ಯೋತಿಯ ಗೀತೆಯನ್ನು ಹಾಡುವುದರ ಜೊತೆಗೆ ಪರಮಾತ್ಮನ ಈ ಪವಿತ್ರವಾಗಿರ್ತಕ್ಕಂಥ ರುದ್ರಾಂಜನೇಯನ ವಿಚಾರಗಳನ್ನ ಮತ್ತು ಅವನ ಗೀತೆಗಳನ್ನ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಮಲೈಮಾದೇಶ್ವರನ ಗೀತೆಯನ್ನ ಎಲ್ಲಾ ಗೀತೆಗಳನ್ನು ಕೂಡ ಹಾಡ್ತೇವೆ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಕುಳಿತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಇವತ್ತು ಈ ಮಹಾಪವಿತ್ರವಾದ ಪುಣ್ಯ ಅಮಾವಾಸ್ಯೆಯ ದಿವಸ ನೀವು ಅವನ ದರ್ಶನವನ್ನ ಮಾಡಿ ಅವನ ಪ್ರಸಾದವನ್ನು ಸ್ವೀಕರಿಸ್ತೀವಲ್ಲ, ಇದು ಕೋಟಿ ಪುಣ್ಯ. ಈ ಒಂದು ಜ್ಯೋತಿಯ ಗೀತೆಯ ಜೊತೆಯಲ್ಲಿ ನಮ್ಮ ಅವಧಾನಿಗಳಿಂದ ಯಾವ ಆಗಮಿಕರಿಂದ ಪವಿತ್ರವಾದಂತಹ ಪೂಜೆ ಕುಂಭಾಭಿಷೇಕಗಳೆಲ್ಲವೂ ಕೂಡ ವೈಭೋಗವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಈ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಜ್ಯೋತಿ ಗೀತೆಯನ್ನು ಕೇಳೋಣ. ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಭಕ್ತಿಪೂರ್ವಕವಾದಂತ ನಮನಗಳನ್ನ ಗೌರವ ಸಮರ್ಪಣೆಯನ್ನ ಇವತ್ತು ಅವರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ. ಚಪ್ಪಾಳೆ ಹೊಡೆಯುವ ಮುಖಾಂತರವಾಗಿ ರಾಜೇಂದ್ರ ಪ್ರಸಾದ್ ಅವರಿಗೆ ಭಕ್ತಿಯ ಗೌರವ ನಮನಗಳು. सोमाय शोषाय 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 च भागाय च भाला च कांताय च कालाय च योगा च भोगाय च शर्वाय च धर्मा च ईशाय च श्रीजाय च. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಜ್ಯೋತಿಯ ಗೀತೆಯನ್ನು ಕೇಳೋದ್ರ ಜೊತೆಗೆ ಇವತ್ತು ಸ್ವಾಮಿ ಕೃಪೆಗೆ ಪಾತ್ರರಾದ ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಇವತ್ತಿನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ದೊಡ್ಡಪುರ ಈ ತಲಮಲೆ ಎಂಬತಕ್ಕಂಥ ಪುಣ್ಯಕ್ಷೇತ್ರ ಅನೇಕ ದೇವಾಲಯಗಳಿಂದ ಕೂಡಿರ್ತಕ್ಕಂಥ ಮಲೈಮಾದೇಶ್ವರ ದೇವಸ್ಥಾನ ಮತ್ತು ಬೂದೇಶ್ವರ ದೇವಸ್ಥಾನ, ಯಾವ ಸನೇಶ್ವರ ದೇವಸ್ಥಾನಗಳಿಂದ ಕೂಡಿರ್ತಕ್ಕಂಥ ಪವಿತ್ರವಾದ ತಾಣ. ಇಂತಹ ಪವಿತ್ರವಾದಂತಹ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಈ ಸುತ್ತಮುತ್ತಲ ನಾಡಿನ ಎಲ್ಲಾ ಜನರು ಕೂಡ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೀತೆಗಳನ್ನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ. ಖಂಡಿತ ಹಾಡೋಣ. ಅದರಲ್ಲಿ ಮಲೈಮಾದೇಶ್ವರನ ಒಂದು ಹೆಸರಾದ ಗೀತೆ ತಮಿಳುನಾಡು ಕರ್ನಾಟಕದಲ್ಲೆಲ್ಲ ಕಡೆ ಹೆಸರಾದ ಗೀತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪರಮ ಪವಿತ್ರವಾದಂತ ಮೈಕಾರ ಮಾದೇಶ್ವರನ ಈ ಒಂದು ಗೀತೆ ಕೇಳ್ಕೊಂಡಿದ್ದಾರೆ. ಇದನ್ನು ಹಾಡೋದರ ಜೊತೆಗೆ ಎಲ್ಲ ಗೀತೆಗಳನ್ನು ಕೂಡ ನಾವು ಸಂಭ್ರಮದಿಂದ ಬರ್ತಕ್ಕಂಥ ಗಣ್ಯಾತಿಥಿ ಮಹಾಶಯರನ್ನ ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಗೌರವಿಸ್ತಾ ಸ್ವಾಮಿಯ ದರ್ಶನವನ್ನು ಪಡೆದು ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಈಗ ನಮ್ಮ ಸಹೋದರಿಯವರಿಂದ ಈ ಗೀತೆಯನ್ನು ಕೇಳ್ಕೊಳ್ಳೋಣ. ಕೇಳ್ಕೊಂಡಿರುವಂತ ಗೀತೆ
ನೀವೆಲ್ಲ ಬಹಳ ಬೇಸರದಲ್ಲಿ ಕೂತಿರೋಂಗ್ ಕಾಣಿಸ್ತಾ ಇದೆಯಲ್ಲ, ಒಂದ್ಸಲ ಜೋರಾಗಿ ಕೂಗ್ಬೇಕು ಎಲ್ರು. ಕೆಲವ್ರು ಅಂತವ್ರೆ ಕೂಗ್ತಾ ಇದೀವಿ ಕೇಳಿಸ್ತಾ ಇಲ್ಲ ಅಂತವ್ರೆ. ಉಗೇಂಜನೇಯ! ಇವತ್ತು ಈ ಭಗವಂತನ ಸನ್ನಿಧಾನದಲ್ಲಿದ್ದೀವಿ. ಮಹಾದೇವರವರು ಕೋಡಿಪುರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕಟ್ಟೆ ಯಜಮಾನರು ಮತ್ತು ಬಸವಲಿಂಗ ದೊಡ್ಡಪುರ ಮಾದೇವು ಕೋಡಿಪುರ ಯಜಮಾನ್ರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊತಾ ಇದೀವಿ. ಹಾಕು ಬನ್ನಿ ಕಟ್ಟೆ ಯಜಮಾನ್ರು ಬಂದಿಲ್ಲ ಅಂದ್ರ ಅವರ ಅಣ್ಣಾದ ಬಸಲಿಂಗ ಅವರು ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ. ಬಸಲಿಂಗ ನೈತಾಳ್ಪುರ ನಾಗು ಪರವಾಗಿ ಮಂಜು ಅವರು, ಅಡಿಗೆ ಮಂಜು ಅವ್ರ ಹೊರಗೆ ಕೇಳ್ಕೊತಾ ಇದೀವಿ. ಇಗ್ಲೂರು ಮಹಾದೇವ ಸ್ವಾಮಿ, ಇಗ್ಲೂರು ಮಹಾದೇವ ಸ್ವಾಮಿ ವೈಸ್ ಪ್ರೆಸಿಡೆಂಟ್ ಬಾಂಬೆ ನಾಗರಾಜ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬಾಂಬೆ ನಾಗರಾಜು, ಆಲ್ಮತ್ ನಾಯ್ಕರು, ಆಲ್ಮತ್ ಯಜಮಾನ್ರು ರಾಮಯ್ಯ, ರಾಮ 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 ಕಾಳಮಣಿ ರಾಮ, ಕಾಳಮಣಿ ರಾಮ ಅವರು ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಾಜಿ ಉಪಾಧ್ಯಕ್ಷರು ನೈತಾಪುರ ಗಂಟೆ ಮಾಸ್ಟರ್ ಅವರು ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ. ಬಸವಣ್ಣಪ್ಪ ಹೊಸೂರು, ತಾಳವಾಡಿ ಹೊಸೂರು ಅವರು ಇಲ್ಲೊಂದು ಹಾಕಪ್ಪ. ದೊಡ್ಡಪುರದ ಕ್ರಿಶ್ಚಿಯನ್ ಯಜಮಾನ್ರು ಹಾಕಪ್ಪ, ನೀವು ಹಾಕಪ್ಪ. ಶನಿ ಮಾತಮ್ನ ಪಳನಿಸ್ವಾಮಿ ಅವರುಗಳಿಗೆ, ಸೊಸೈಟಿ ಮಹಾದೇವ ಅವ್ರ ಮಾವ ಬಸವಣ್ಣ, ಸೊಸೈಟಿ ಮಹಾದೇವ ಅವ್ರ ಮಾವ ಬಸವಣ್ಣ ಕಟ್ಟೆ ಯಜಮಾನ್ರು ಈಗ ದಯಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಬೇಗ ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಿಮ್ಮಿಂದ ಕಾರ್ಯಕ್ರಮದ ತೊಂದರೆ ಆಯ್ತಾ ಇದೆ, ಬೇಗ ಬರ್ಬೇಕಂತ ಹಾಗೆಲ್ಲ. ತಾಳವಾಡಿ ವಡಿವೇಲ್ರವರು ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ. ಗುಂಡಾಪುರದ ರಾಜೇಶ್ ಬೊಪ್ಪ ಹಾಕಪ್ಪ. ರವಿ ಗುಂಡಾಪುರದವ್ರು ಇದು ಬನ್ನಿ ಸಾ. ಆಯ್ತು ತಗೋಬತ್ತೀನಿ ಅಲ್ಲ ಬಸವಣ್ಣಪ್ಪನ ಹಾಕಿರಿ, ಏನ್ ತೊಂದರೆ. ಮೆಡಿಕಲ್ ಮಹಾದೇವ್ ತಾಳ್ವಾಡಿ ಅವರು ಬರ್ಬೇಕಾಗಿ ಕೇಳ್ಕೊಳ್ತೀವಿ. ತಗೋಬತ್ರಿ. ನಮ್ಮ ಬಸವಣ್ಣಪ್ಪನವರಿಂದ ಒಂದು ಶಬರಿಮಲೆ ಅಯ್ಯಪ್ಪನ ಗೀತೆಯನ್ನು ಕೇಳೋದ್ರ ಜೊತೆಗೆ ಈಗೆಲ್ಲೂ ಕೂಡ ಅಯ್ಯಪ್ಪನ ಒಂದು ಬಹಳ ವೈಭೋಗವಾದಂಥ ವಿಶೇಷ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲಾ ಕಡೆಗಳಿಂದಲೂ ಕೂಡ ಲಕ್ಷೋಪಲಕ್ಷ ಜನ ಸೇರುವಂತ ಮಂಡಲ ಪೂಜೆ ನಡೀತಾ ಇರುವಂತ ಪವಿತ್ರವಾದಂತ ಪಡಿಪೂಜೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಅವರ ಒಂದು ಧ್ವನಿಯಲ್ಲಿ ಯಾವ ಪಳ್ಳಿಕಟ್ಟಿ ಶಬರಿಮಲೆಟ್ಟಿ ಎಂಬ ಈ ಗೀತೆಯನ್ನು ನಾವು ಕೇಳೋದ್ರ ಜೊತೆಗೆ ಕಾರ್ಯಕ್ರಮ ನಮ್ಮದು ಕೂಡ ಒಂದೂವರೆ ಅಷ್ಟೊತ್ತಿಗೆ ಮುಗಿಯುವ ಸಂದರ್ಭ, ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾದ ಗೀತೆಗಳನ್ನು ಆಡೋದ್ರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ.
ஒரு மனதாகி குருவெனவே வந்தோ இருவினை நீக்கும் யமனையும் திருவடியை காண வந்தோ பள்ளிக்கட்டு சபரிமலை கல்லும் உள்ளும் காவிகமட்டு சுவாமியே சுவாமி சரணம் ஐயப்ப சரணம் பள்ளிக்கட்டு சபரிமலைக்கு கல்லும் உள்ளும் காவிகமட்டு சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கார்த்திகை மாதம் மாலையணிந்து சேத்தையாகமே விரதனில் பார்த்த சாரதியின் மைந்தனே உன்னை பார்க்க வேண்டியே தவறிருந்தேன் பார்த்த சாரதியின் மைந்தனே உன்னை பார்க்க வேண்டியே தவறிருந்தேன் இருமுடி எடுத்த வேலை வந்த ஓமனாகி பேட்டை துள்ளி அருமை நண்பராம் வாவரை துள்ளி ஐயவினருடனே ஏறுவா சுவாமியே ஐயப்போ ஐயப்போ சுவாமியே வழிகாட்டிடமே வந்திடுவார் அயர்வொன்றுளே வந்திடுவார் கரிமலையேற்றம் கடிதம் கடிதம் கருவை கடலும் துணை வருவார் கரிமலை இறக்கும் ஒன்றுடனே தெய்வதி கங்கை கண்டிடுவார் சுவாமியே ஐயப்போ ஐயப்போ சுவாமியே ஐயப்போ ஐயப்போ சுவாமியே கங்கை நதியில் புண்ணிய நதியால் கங்கையில் நீராடி சங்கரி மகனை கும்பிடுவார் துதிக்கையிலே தன்னையே மறந்திடுவார் பள்ளிக்கட்டு சபரிமலைக்கு கல்லும் முள்ளும் பாலுக்கு சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்டு சபரிமலைக்கு கல்லும் முள்ளும் பாலுக்கு சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா ஐயப்பா சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ಬಸವಣ್ಣಪ್ಪನವರಿಗೆ ಧನ್ಯವಾದಗಳು. ಅವ್ರ ಹೆಸರು ನಾನು ಗೊತ್ತಿಲ್ಲ ಸರ್.